ಸಾಗರದಲ್ಲಿ ಹಾಲ ಉತ್ಪನ್ನವಾಯಿತೆಂದು ನಿನ್ನ ದುರ್ಗುಣವಿಸವಾಯಿತೆಂದು ಯೋಚನೆಯನ್ನು ಮಾಡೋ. ಈ ಮಕ್ಕಳ ಕೋದಂಡದವರಿಂದ ರಥವನ್ನು ಪುಡಿ ಮಾಡಿ ಧರ್ಮೇಂದ್ರನ ಪಾದಾರದ ಬಿಂದುಗಳಿಗೆ ಕಡಿಯುವುದು ನೋಡ ದುರ್ಯೋಧನ. ಆಗಲೇ ನಿನ್ನ ಅಂಗಾಂಗಗಳನ್ನು ಗರ್ಜನೆಗೆ ನುಡಿಸುತ್ತಿರುವುದನ್ನು ದುರ್ಯೋಧನ ಹರವಿಸಿಕೋ ಎಂದು ಸರಸಂಧಾನ. ಯಾರು ನೋಡ್ತೀನಿ ರಣಮಂಡಲ ಬ್ರಹ್ಮ ನದಿಯೊಳಗೆ ಮೀನುಗಳನ್ನು ಬಗೆಯನ್ನು ಒಯ್ಯುವ ಇದಕ್ಕೆ ಬಂದಿರವನಲೇ ಕಪ್ಪಲ್ಲಿಗೆ ಎನ್ನ ಧನಸ್ಥವೇ ಬಲಿಯೋ ಈ ಘನಮಂಡಲವೋ ನದಿಯೋ ಮೀನುಗಳೆಲ್ಲ ಬೇಡ ಇದೇನು ಕೊಡುವುದಕ್ಕೆ ಬಿಟ್ಟು ಕೌರವನ ಹಣವನ್ನು ತಿಳಿದುಕೊಂಡಿರುವೇನು? ಕೊಡುವುದಕ್ಕೆ ಬಿಟ್ಟು ಕೌರವನ ಹಣವನ್ನು ತಿಳಿದುಕೊಂಡಿರುವೆಯಾ? ಮಕ್ಕಳದಲ್ಲಿ ಬಾಣಗಳನ್ನು ಮೂಡಿ ಒಡೆಯುವನೋಡ ಅಂತ ಬಡಬಡನಾದರೆ ತಲೆನಿಸಿಕೋ, ಇಲ್ಲವಾದ ಚಕ್ರಬಿಂಬದ ಬಾಗಿಲನ್ನು ಬಿಟ್ಟು ಓಡಿ ಹೋಗು. ಯಾರು ಒಕ್ಕಲಿಕ್ಕಿರುವ ಸ್ವಲ್ಪ ತಾಳು ನಿನಗೆ ಮಾತ್ರ ಮನೆಗೆ ಬಂದಿರುವ ಕೇಳು ಇದು ನೋಡು. ಯಾರು ಓದಿ ಬಂದಿರುವ ಸ್ವಲ್ಪ ತಾಳು ರಾಮನ ಪ್ರಯಾಣ ಯಮನೋಪಾಯದಲ್ಲಿ ಭೀಕರವನ್ನು ಬರುತ್ತಿರುವ ಮೌನಕ್ಕೆ ಏನು ಯೋಚನೆ ಮಾಡಿರೋ ಮಾಡು. ಯಾರು ಯೋಚನೆಯನ್ನು ಮಾಡಿರುವ ಸ್ವಲ್ಪ ತಾಳು ಕರ್ಣ. ಜನ ಮಾತ್ರದಲ್ಲಿ ದಿಕ್ಕುಗಳು ಹಾಕಿಸಿ ಭೂಮಿ ಹಾಕಿಸು ಕಾಲಗಂಟ ಆಧುನಿಕ ಸೌಲಭ್ಯನಾದ ನಮ್ಮ ಪಿತನ ಪರಾಕ್ರಮವನ್ನು ಹಳೆಯದವನಂತೆ ಯಾತಕ್ಕೆ ಮಾತನಾಡಿದೆ? ಆ ದೃಶ್ಯವಾದ ಕದನ ವೀರ್ಯತೆಗೆ ಬಸವಾಗಿದ್ದಂತೆ ಕಲ ಭೀಷ್ಮನನ್ನು ನಿಗ್ರಹಿಸಿದನು. ಭೀಷ್ಮನಿಗಿಂತ ಬಲವೇ ಪರಾಕ್ರಮವು ಇನ್ಯಾವನಿರುವನ? ಎರೆ ಬೆಟ್ಟ
ಮಕ್ಕಳದಲ್ಲಿ ಅರ್ಧ ಚಂದನವುಳ್ಳ ಒತ್ತಡವನ್ನು ಮೂಡಿ ಒಡೆಯುವನ್ನು ನೋಡು ಎನ್ನ ಭಾವುಕ ಸುಖವನ್ನು ಸಹಜವನ್ನು ನೋಡು ಇಲ್ಲವಾಯ್ತೆಂದು ಮೀನುಗಳಲ್ಲಿ ಹಿಡಿಯುವುದಕ್ಕೆ ಬಲಿಯಲ್ಲಿ ಹುಡುಕಾಡಲೇ ಕಪ್ಪಲಿಗನ ಅದೇ ಕರ್ಣ ಅದೇ ಪ್ರಕಾರವಾಗಿಲ್ಲ ಸಂಭೂತಗಳಲ್ಲಿ ಯಾತಕ್ಕೆ ಭಾರತಕ್ಕೆ ಸೋತಿಯಂತೆ ಹಾಳಾಗಿ ಸುಮ್ಮನೆ ಸೋತಿ ಓದಿದಲ್ಲ ಸಾಲದೆ ಚಕ್ರ ಬಿಂಬದೊಳಗೆ ಮತ್ಯಾವ ಸುಮಜನೆತ್ತನವನ ಮುಂಬಾಯಕ್ಕೆ ರಥವನ್ನು ಒಡಿವಡಿ ಸಾಲದೆ ಅತಿ ಜಾಗ್ರತೆ ಇದು ದುರದೀರನ ಒಡೆದಾಡುವ ರಣರಂಗವೆಲ್ಲದೆದ್ದರಲಿದೇನು ಭೋಜನ ಶಾಲೆಯನ್ನು ತಿಳಿದುಕೊಂಡಿರಲೇನು ಸ್ವಾಮಿ ಕಂತನಾದ ಅಭಿಮಾನ್ಯವೇ ಭೋಜನ ಶಾಲೆಗೋಸ್ಕರ ನಿನಗೆ ತಕ್ಕಬೇಕು ಎಲ್ಲ ಕೈಯಲ್ಲಿರುವ ಶಸ್ತ್ರಾಧಿತಕ್ಕೆ ತಡೆಯುವ ಸತ್ವ ನಿನ್ನನ್ನೆಲ್ಲವೇ ಪೋರ ಸತ್ವವಿಲ್ಲದಿದ್ದರೆ ನಾವೇನು ಇರಬೇಕಾಗಿರುವ ಆಳಿಬಿಡುವ ಆಚಾರ್ಯವನ್ನು ತಿಳಿದುಕೊಂಡಿರುವೇನು ಸ್ವಾಮಿ ಎಲ್ಲ ಮಂಕುಮತಿಯೇ ಆಚಾರ್ಯನ ಕ್ರಿಯೆಯೋ ನಿನಗೆ ತಿಳಿಯದು ಅದೆಲ್ಲ ಹಾಗೆ ಈ ನೊರ್ವನಿ ಈ ರಣಮಂಡಲದ ಕಡೆಗೆ ಬಂದ ಕಾರ್ಯವೇನು ಬಾಲಕ ಅಂತ ಕಾರ್ಯವೇನಿದೆ ಸ್ವಾಮಿ ತಮಗೆ ಸೇನಾಧಿಪತಿಯ ಪಟ್ಟವನ್ನು ಬಿಡಿಸಿ ಸ್ವಾಭಾವಿಕ ಪಟ್ಟವನ್ನು ಕಟ್ಟಿಸಬೇಕೆಂದು ಬಂದಿರುವನ ಗುರುಗಳೇ ಈ ಭೂತಲದೊಳ್ಳಿನ ಸರಿಬಿಲ್ಲಾಳು ತನ್ನ ಸೂರನರೊಳ್ಳ ಸರಿಗಾಳೆನೋ ಎಲ್ಲ ತರುಳನೆ ಆಚಾರ್ಯರೇ ನಿನ್ನ ಸಮ್ಮತಿಸಿದರೆ ಶಿಶು ಹತ್ಯೆ ದೋಷ ಬಂದಿತೆಂದು ಇದುವರೆಗೂ ಸುಮ್ಮನಾದೆನು ಫಲ ನಿನಗೆ ಈಗಾಗಲಿಗಿದ್ದ ದಾತರವ ಏತಕ್ಕೆ ನಿನ್ನ ಮನ್ನಿಸಿರುವೆನು ನಿಮ್ಮ ಮಾತಿಯಡಿಗೆ ಹೋಗು ನೀನು ದಿಟನಾಗುವುದು ಯಾರು ಹೋಗಬಲ್ಲ ಸ್ವಲ್ಪ ತಾಳ ಸ್ವಾಮಿ ನೀನು ಸೋತರೆ ನಮಗೆ ಗೆಲುವಲ್ಲವೋ ಬಾಲಕ ನಿನ್ನಂತ ತಪೋತಣೆ ಮುಡಿಯುವುದಕ್ಕೆ ಈ ಕೃಪಾಣವೇತಕ್ಕೆ ನಿನ್ನಂತ ಬಾಲಕ ನಮ್ಮ ಕೊಲ್ಲಬಹುದು ನಮ್ಮಂತ ವೀರನ ಲಕ್ಷಣವಲ್ಲ ಸಂಜಾತನನ್ನಾತಿಸಲಿಲ್ಲವೆಂದು ಕುಲಪತಿ ಎನ್ನಡದ ಕೋಪಗೊಂಡನು ಚಿಂತೆ ಇಲ್ಲ ಸುಭದ್ರನಂದನ ಸ್ವಾಮಿ ದ್ರೋಣಿಗೆ ಸ್ವಲ್ಪ ಯುದ್ಧ ಬಂದಿದೆ ತಾವು ಚೆನ್ನಾಗಿ ಮಾಡಿದ ಅಭ್ಯಾಸದ ಪಂಚಾಂಗವನ್ನು ತಾವಲ್ಲಿ ಬಿಟ್ಟು ಬಂದಿದೆ ಸ್ವಾಮಿ ಎನ್ನ ಕರದಲ್ಲಿ ಮಡಿಯುವ ಕೋದಂಡಕ್ಕೆ ಎಷ್ಟನೇ ಗುರಿ ಇರುವನು ಎಷ್ಟನೇ ಸರಿ ಇರುವನೆಂದು ಸ್ವಲ್ಪವನ್ನು ನೋಡಿದೆ ಸ್ವಲ್ಪ ತಾಳೆ ಬಾಲಕ ಬೇಡವೇನೋ ಉಚಿತ ಮಾತ್ರವಾಗಿ ಬೇಡಬೇಡನ ನಿಮ್ಮನ್ನು ಖುಷಿಯನ್ನು ಬಗೆಯುವುದಕ್ಕೆ ಎಲ್ಲ ಬಾಣಗಳನ್ನು ಗುರುದಕ್ಷಿಣೆಯಾಗಿ ಕೊಡೆಯುವುದು ಹಿಡಿದಿರಿ ಸ್ವಾಮಿ ಬಾಲಕ ವಿನಿಯೋಗಿಯಿಂದ ಮನ ಮುಳುಗುವಂತ ಸಂತೋಷದಿಂದ ಬೇಡವನ್ನು ಹೇಳಿರಿ ನಿನ್ನೆ ರಣಮಂಡಲದ ಕಡೆಗಟ್ಟನು ಮದುವೆಗೆ ಅವುಗಳನ್ನು ಬಿಡಿಯುವುದಲ್ಲ